ಹೆಸರು ವಿವೇಕ್. ಇವನು ತುಂಬಾ ಬುದ್ಧಿವಂತ, ಆದ್ರೆ ಅಷ್ಟೇ ಸೋಂಬೇರಿ. ಯಾವಾಗ ನೋಡಿದ್ರು ನಿದ್ದೆ ಮಾಡ್ತಾನೆ ಇರ್ತಾನೆ. ಇದು ಅವ್ರ ಅಪ್ಪ ಗೋವಿಂದ್. ಗೋವಿಂದ್ಗೆ ಅವ್ರ ಮಗ ಓದಿ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು ಅಂತ ತುಂಬಾನೇ ಆಸೆ. ಆದ್ರಿಂದ ಇವನ ಸೋಂಬೇರಿತನನ ಹೋಗಿಸ್ಬೇಕು ಅಂತ ಬೆಳಗ್ಗೆ ಬೇಗ ಎದ್ದೇಳೋದು ಎಷ್ಟು ಮುಖ್ಯ ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ವಿವೇಕ್, ಟೈಮ್ 6 ಗಂಟೆ ಆಯ್ತು, ಎದ್ದೇಳು. ಇನ್ನು 6 ಗಂಟೆ ಅಷ್ಟೇ ಅಲ್ವಾ ಅಪ್ಪ? ಇನ್ನ ಸ್ವಲ್ಪ ಹೊತ್ತು ಮಲ್ಕೊಳಕ್ಕೆ ಬಿಡಿ. ಇನ್ನು ಸ್ವಲ್ಪ ಹೊತ್ತೆಲ್ಲ ಬೇಡ, ನಾನು ಹೊರಗಡೆ ಹೋಗಿ ಬರ್ತೀನಿ. ಅಷ್ಟ್ರಲ್ಲಿ ಬೇಗ ಎದ್ದು ಸ್ನಾನ ಮಾಡು. ಆಯ್ತು, ಹೋಗ್ಬಿಟ್ ಬನ್ನಿ. ಹೀಗೆ ಹೇಳಿ ಗೋವಿಂದ್ ಹೊರಗಡೆ ಹೋಗ್ತಾರೆ. ಹೊರಗಡೆ ನಡೆದುಕೊಂಡು ಹೋಗ್ತಿರ್ಬೇಕಾದ್ರೆ ದೂರದಲ್ಲಿ ಒಂದು ಪುಟ್ಟ ಹಕ್ಕಿ ಮಣ್ಣಿನ ಮೇಲೆ ಏನೋ ಹುಡುಕ್ತಾ ಇರೋದು ಇವರ ಕಣ್ಣಿಗೆ ಬೀಳುತ್ತೆ. ಕೆಲವು ಕ್ಷಣಗಳ ನಂತರ ಆ ಪುಟ್ಟ ಹಕ್ಕಿ ಮಣ್ಣಲ್ಲಿ ಒಂದು ಸಣ್ಣ ಹುಳುವನ್ನು ಹುಡುಕಿ ಹಿಡಿದುಕೊಂಡು ಹಾರೋಗುತ್ತೆ. ಇದನ್ನು ನೋಡಿದ ಗೋವಿಂದ್ಗೆ ಒಂದು ಸಣ್ಣ ಯೋಚನೆ ಬರುತ್ತೆ. ಬೆಳಗ್ಗೆ ಬೇರೆ ಹಕ್ಕಿಗಳಿಗಿಂತ ಬೇಗ ಎದ್ದು ಆಹಾರ ಹುಡುಕಕ್ಕೆ ಬಂದಿದ್ದಕ್ಕೆ ಈ ಹಕ್ಕಿಗೆ ಆ ಹುಳು ಸಿಕ್ಕಿದ್ದು. ಇದನ್ನ ವಿವೇಕ್ ಹತ್ರ ಹೇಳ್ಬೇಕು. ಹೀಗೆ ಯೋಚನೆ ಮಾಡಿಕೊಂಡು ಗೋವಿಂದ್ ವಾಪಸ್ ಮನೆಗೆ ಹೋಗ್ತಾರೆ. ಮನೆಗೆ ಹೋಗೋ ದಾರಿಯಲ್ಲಿ ಗೋವಿಂದ್ಗೆ ಒಂದು ಸಣ್ಣ ಮೂಟೆ ಕಾಣಿಸುತ್ತೆ. ಗೋವಿಂದ್ ಆ ಮೂಟೆನ ಎತ್ಕೊಂಡು ಸುತ್ತಲೂ ನೋಡ್ತಾರೆ, ಆದ್ರೆ ಅಲ್ಲಿ ಯಾರು ಕಾಣಿಸಲ್ಲ. ಆದ್ರಿಂದ ಆ ಮೂಟೆನ ತೆಗೆದು ನೋಡ್ತಾರೆ. ಆ ಮೂಟೆಯಲ್ಲಿ ಸ್ವಲ್ಪ ಚಿನ್ನದ ನಾಣ್ಯಗಳಿರುತ್ತೆ. ಏನಿದು, ಇಷ್ಟು ಚಿನ್ನದ ನಾಣ್ಯಗಳಿದೆ, ಆದ್ರೆ ಇಲ್ಲಿ ಯಾರು ಇಲ್ವಲ್ಲ? ಅಲ್ಲಿ ಯಾರು ಕಾಣಿಸ್ಲಿಲ್ಲ ಅಂತ ಗೋವಿಂದ್ ಆ ಮೂಟೆನ ತಗೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ನೋಡಿದ್ರೆ ವಿವೇಕ್ ಇನ್ನು ಮಲಗೆ ಇರ್ತಾನೆ. ವಿವೇಕ್, ಟೈಮ್ ನೋಡು, 8 ಗಂಟೆ ಆಯ್ತು. ನೀನಿನ್ನ ನಿದ್ದೆ ಮಾಡ್ತಾನೆ ಇದೀಯಾ? ಎದ್ದೇಳೋ, ಸಾಕು ನಿದ್ದೆ ಮಾಡಿದ್ದು. ಇಲ್ಲಿ ನೋಡು ನನಗೆ ಏನ್ ಸಿಕ್ಕಿದೆ ಅಂತ. ವಿವೇಕ್ ಸ್ವಲ್ಪ ಕಣ್ ತೆಗೆದು ನೋಡ್ತಾನೆ. ಅವಾಗ ಅವರ ಅಪ್ಪ ಕೈಯಲ್ಲಿ ಸ್ವಲ್ಪ ಚಿನ್ನದ ನಾಣ್ಯ ಇರೋ ಮೂಟೆ ಇತ್ತು. ಇಲ್ಲಿ ನೋಡು ವಿವೇಕ್, ಈ ಚಿನ್ನದ ನಾಣ್ಯಗಳು ನಂಗೆ ಮನೆಗೆ ಬರೋ ದಾರಿಯಲ್ಲಿ ಸಿಕ್ತು. ಇದು ಮಾತ್ರ ಅಲ್ಲ, ನಿನ್ ಹತ್ರ ಇನ್ನೊಂದು ವಿಷಯನೂ ಹೇಳ್ಬೇಕು. ಏನಪ್ಪ ಅದು? ಇವತ್ತು ಮನೆಗೆ ಬರೋ ದಾರಿಯಲ್ಲಿ ನಾನು ಒಂದು ಪುಟ್ಟ ಹಕ್ಕಿನ ನೋಡ್ದೆ. ಆ ಹಕ್ಕಿ ತನ್ನ ಆಹಾರವನ್ನು ಹುಡುಕ್ತಾ ಇತ್ತು. ಬೆಳಗ್ಗೆ ಬೇಗ ಬಂದಿದ್ರಿಂದ ಆ ಹಕ್ಕಿಗೆ ಒಂದು ಹುಳ ಸಿಕ್ತು. ಆ ಹಕ್ಕಿನು ಸಂತೋಷದಿಂದ ಆ ಹುಳನ ಎತ್ಕೊಂಡು ಹಾರೋಯ್ತು. ಇವಾಗ ನೀವು ಏನ್ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ? ನಾನೇನ್ ಹೇಳ್ಬೇಕು ಅನ್ಕೊಂಡೆ ಅಂದ್ರೆ, ಆ ಹಕ್ಕಿ ತರನೇ ನೀನು ಬೆಳಗ್ಗೆ ಬೇಗ ಎದ್ರೆ ಜೀವನದಲ್ಲಿ ನಿಂಗೆ ಬೇಕಾಗಿರೋ ವಿಷಯಗಳೆಲ್ಲ ಸಿಗುತ್ತೆ ವಿವೇಕ್. ನಿದ್ದೆ ಮಾಡ್ತಾನೆ ಇದ್ರೆ ಏನು ಆಗಲ್ವೋ? ಅದು ಮಾತ್ರ ಅಲ್ಲ, ಇಲ್ಲಿ ನೋಡು, ಇದು ನಾನು ಬೆಳಗ್ಗೆ ಬೇಗ ಎದ್ದು ಹೋಗಿದ್ರಿಂದ ನನಗೆ ಸಿಕ್ಕಿದ್ದು. ಇಲ್ಲ ಅಂದ್ರೆ ಇದನ್ನ ಬೇರೆ ಯಾರಾದ್ರೂ ತಗೊಂಡು ಹೋಗ್ತಿದ್ರು. ನೀನು ಬೆಳಗ್ಗೆ ಬೇಗ ಎದ್ದೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳೋ. ವಿವೇಕ್ ಏನು ಮಾತಾಡ್ದೆ ಮೌನವಾಗಿ ಏನೋ ಯೋಚನೆ ಮಾಡ್ತಾ ಇದ್ದ. ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದೀಯಾ? ಬೆಳಗ್ಗೆ ಬೇಗ ಇದ್ರೆ ಎಲ್ಲ ಒಳ್ಳೆ ವಿಷಯನೇ ನಡೆಯುತ್ತಾ? ಹೌದು, ಅದ್ರಲ್ಲಿ ಯೋಚನೆ ಮಾಡೋದು ಏನಿದೆ? ಆ ಚಿನ್ನದ ನಾಣ್ಯಗಳು ಇರೋ ಮೂಟೆನ ಕಳ್ಕೊಂಡವ್ರು ಬೆಳಗ್ಗೆ ಬೇಗನೆ ಎದ್ದಿದ್ರು ಅಲ್ವಾ? ಅವ್ರೇನಾದ್ರೂ ಬೆಳಗ್ಗೆ ಬೇಗ ಎದ್ದಿಲ್ದೆ ಇದ್ರೆ ಆ ಮೂಟೆ ಇವಾಗ ಅವ್ರ ಹತ್ರನೇ ಇರ್ತಿತ್ತು. ಆಮೇಲೆ ಆ ಹುಳು ಬೆಳಗ್ಗೆ ಬೇಗ ಎದ್ದು ಮೇಲೆ ಬರ್ತಾ ಇದ್ದಿದ್ರೆ ಅದು ಜೀವಂತವಾಗಿರ್ತಿತ್ತು. ಬೆಳಗ್ಗೆ ಬೇಗ ಎದ್ದು ಮೇಲೆ ಬಂದಿದ್ರಿಂದಲೇ ಆ ಹಕ್ಕಿ ಅದನ್ನ ಎತ್ಕೊಂಡು ಹೋಗ್ಬಿಡ್ತು.
ಇವರಿಬ್ರು ಬೆಳಗ್ಗೆ ಬೇಗ ಎದ್ದೊಳ್ದೇ ಇದ್ದು ನನ್ ತರನೇ ನಿದ್ದೆ ಮಾಡ್ತಾ ಇದ್ದಿದ್ರೆ ಅವರಿಬ್ಬರಿಗೂ ಒಳ್ಳೇದೇ ಆಗ್ತಾ ಇತ್ತು ಅನ್ಸತ್ತೆ ಅಲ್ವಾ? ಅದನ್ನ ಕೇಳಿ ಗೋವಿಂದ್ ಶಾಕ್ ಆಗ್ತಾರೆ. ಅವ್ರ ಮಗ ಹೀಗೆಲ್ಲ ಯೋಚನೆ ಮಾಡ್ತಾನೆ ಅಂತ ಅವರು ಊಹೆನೂ ಮಾಡಿರ್ಲಿಲ್ಲ. ಸರಿ ಅಪ್ಪ, ನನಗೆ ಈಗ ನಿದ್ದೆ ಬರ್ತಿದೆ, ನಾನು ಮಲ್ಕೊಂತೀನಿ, ನನ್ನ ಎಬ್ಬರಿಸ್ಬೇಡಿ. ಅಯ್ಯೋ, ಇವನ್ನ ಬದಲಾಯಿಸೋಕೆ ಆಗಲ್ಲ ಅನ್ಸುತ್ತೆ. ನೀವಾದ್ರೂ ನಾನ್ ಹೇಳೋ ಮಾತು ಕೇಳಿ, ಬೆಳಗ್ಗೆ ಬೇಗ ಎದ್ದೊಳ್ಳಿ. ನೀವು ಎಷ್ಟೊತ್ತಿಗೆ ಎದ್ದೊಳ್ತೀರಾ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.